ನಮಸ್ಕಾರ. ಕರ್ನಾಟಕದ ಗೃಹ ಮಂತ್ರಿ ಮತ್ತು ಗೃಹ ಇಲಾಖೆಯ ಮತ್ತೊಂದು ಎಡವಟ್ಟು ಬಯಲಾಗಿದೆ. ಪೊಲೀಸರು ಅಂದ್ರೆ ನಾವೇನು ಕರ್ನಾಟಕದ ಪೊಲೀಸರು ಅಂದ್ರೆ ನಮ್ಗೇನು ನಾವೇನು ಮತ್ತೆ ನಿಮಗೆ ಬಿಡಿಸಿ ಅವ್ರ ಬಗ್ಗೆ ಬಹಿರಂಗ ಪಡಿಸ್ಬೇಕಾಗಿಲ್ಲ. ನಿಮಗೆಲ್ಲ ಈ ಪೊಲೀಸ್ ಇಲಾಖೆ ಗೃಹ ಇಲಾಖೆ ಬಗ್ಗೆ ಹೆಚ್ಚಾಗಿ ತಿಳಿಸ್ಕೊಂಡಿದ್ದೀರ. ಕಳೆದ 6-7 ತಿಂಗಳಿಂದ ಅಂತೂ ಅತಿ ಹೆಚ್ಚಿನ ಪ್ರಚಾರದಲ್ಲಿರೋದು ಕರ್ನಾಟಕದ ಪೊಲೀಸ್ ಇಲಾಖೆ ಅಂತ ಹೇಳ್ಬೋದು. ಅದರ ಬಾಸ್ ಗರಂ ಪರಂ ಅವರು ಸಹ ಕಳೆದ 2-3 ದಿವಸದಿಂದ ನ್ಯೂಸ್ ಅಲ್ಲಿ ಇರೋದು ನೀವು ಕೇಳ್ಪಟ್ಟಿರ. ಮತ್ತೊಮ್ಮೆ ಪೊಲೀಸ್ ಇಲಾಖೆ ಸುದ್ದಿಯಲ್ಲಿದೆ. ಏನಕ್ಕೆ ಅಂತ ಕೇಳ್ತೀರಾ? ಪರಂ ಅವರು ಓಂ ಮಿನಿಸ್ಟರ್ ಪರಮೇಶ್ವರ್ ಅವರು ಇಸ್ಪೀಟ್ ಆಡ್ತಾ ಇದ್ದ ಕಾಂತರಾಜ್ನ ತುಮಕೂರಲ್ಲಿ ಯಥಾಕ್ರಮಂದು ಕೊಲೆ ಮಾಡಿದಂತ ತುಮಕೂರು ಪೊಲೀಸರ ತನಿಖೆಯನ್ನ ಸಿಐಡಿ ಕೊಟ್ಟಿರೋದು ನೋಡಿದಿರ. ಸ್ವಲ್ಪ ಹಿಂದೆ ಹೋದ್ರೆ ಇದೇ ಬೆಂಗಳೂರಲ್ಲಿ ವಿವೇಕನಗರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಒಬ್ಬ ದರ್ಶನ್ ಅನ್ನೋ ಎಸ್ ಟಿ ಸಮುದಾಯಕ್ಕೆ ಸೇರಿದಂತ ಹುಡುಗನ ಎತ್ತಾಕೊಂಬತ್ತಾರೆ ಪೊಲೀಸರು. ಕಾರಣ ಬೇರೆ ಏನಿಲ್ಲ, ಡೆಲಿವರಿ ಬಾಯ್ ಜೊತೆ ಏನೋ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡಿದ್ದಾನೆ. ಕರ್ಕೊಂಡ್ಬಂದಿದ್ದಾರೆ ವಿವೇಕನಗರ ಪೊಲೀಸರು. ನವೆಂಬರ್ ತಿಂಗಳಲ್ಲಿ ಸ್ಟೇಷನ್ಗೆ ಅವನ ಎತ್ತಾಕೊಂಡ್ಬಂದವ್ರೆ. ರಾತ್ರಿ ಎಲ್ಲ ಮಡ್ಕೊಂಡು ಅವನಿಗೆ ಟಾರ್ಚರ್ ಕೊಟ್ಟು ಅವನನ್ನ ಕೊಲೆ ಮಾಡ್ತಾರೆ. ಕ್ಯಾನ್ ಯು ಜಸ್ಟ್ ಬಿಲೀವ್? ನಮ್ಮ ಸಂಬಳದಿಂದ ಸಮಾಜವನ್ನು ರಕ್ಷಣೆ ಮಾಡೋ ಪೊಲೀಸರು ಕುಲ್ಲಂಕುಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕರ್ಕೊಂಡ್ಬಂದು ಕೊಲೆ ಮಾಡಾಕ್ತಾರೆ. ತದನಂತರ ಅದನ್ನ ಯಾವುದೋ ಆಸ್ಪತ್ರೆಗೆ ಅದನ್ನ ಟ್ರಾನ್ಸ್ಫರ್ ಮಾಡಲಾಗತ್ತೆ. ಇದೇ ಕರ್ನಾಟಕದ ಗೃಹ ಮಂತ್ರಿ ಪರಮೇಶ್ವರ್ ಇದನ್ನ ಸಿಐಡಿ ತನಿಖೆ ಕೊಟ್ಟಿದೀವಿ ಅಂತೇಳಿ ಸಿಐಡಿ ತನಿಖೆ ಕೊಟ್ಟು ಈ ದರ್ಶನ್ ಅನ್ನೋ ವ್ಯಕ್ತಿಯನ್ನ ಕರ್ಕೊಂಬಂದು ಅದೇನು ಹೇಳ್ತಾರಲ್ಲ, ಒಂದು ಊರುಗಳ ಕಡೆ ಒಂದು ಗಾದೆ ಇದೆ. ಏನಂತಂದ್ರೆ, ಕೆಲ್ಸಿಲ್ದ ಕ್ಯಾತೋಣ್ಣು ಏನ್ ಮಾಡ್ದ ಅಂತಂದ್ರೆ ಮೇಕ್ಯಾಮ್ ಮರಿನ ನೇಣ್ ಹಾಕೊಂಡು ಮಜಾ ತಗೊಂಡಂತೆ. ಅಂದ್ರೆ ಏನೂ ಕೆಲಸ ಇರಲ್ಲ. ಏನು ಕೆಲಸ ಇಲ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ ಈ ಪೊಲೀಸ್ ಇಲಾಖೆಯವರು ಸಾಮಾನ್ಯ ಜನರನ್ನ ಎತ್ತಾಕೊಂಬಂದು ತಮ್ಮ ತೀಟೆಗಳನ್ನ, ಅಂದ್ರೆ ಇವ್ರ ಜೀವನದಲ್ಲಿ ಇವ್ರ ಮನೆಯಲ್ಲೋ ಇವ್ರ ಬಾಸ್ಗಳು ಕೊಡ್ತಾರ ಕಾಟನ ಕರ್ಕೊಂಬಂದಂತ ವ್ಯಕ್ತಿಗಳ ಮೇಲೆ ತೀರ್ಸ್ಕೊಳಕ್ ಹೋದಾಗ ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಅನ್ನೋ ವ್ಯಕ್ತಿನ ಪೊಲೀಸರು ಹೊಡೆದು ಬಡ್ದು ಟಾರ್ಚರ್ ಕೊಟ್ಟು ಅವನನ್ನ ಕೊಲೆ ಮಾಡಾಕ್ತಾರೆ. ಇದೇ ರಾಜ್ಯದ ಇದು ನಡೆದಿದ್ದು ನವೆಂಬರ್ 2025, ಅಂದ್ರೆ ಹೆಚ್ಚು ಕಮ್ಮಿ 5 ತಿಂಗಳು ಆಗಿದೆ. ಸಿಐಡಿ ಕೊಟ್ಟು ಇದುವರೆಗೂ ವಿವೇಕನಗರ ಪೊಲೀಸರಿಗೆ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತ ಪೊಲೀಸರಿಗೆ ಆಗಿರ್ಬೋದು ಇದುವರೆಗೂ ಒಂದು ನೋಟಿಸ್ ಕೊಟ್ಟಿಲ್ಲ, ಒಂದು ಅರೆಸ್ಟ್ ಮಾಡಿಲ್ಲ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್? ಸೊ ಈಗ ಈ ಮ್ಯಾಟ್ರು ಹೈಕೋರ್ಟ್ ಮೆಟ್ಟಿಲೇರಿದೆ. PUCL ಅನ್ನೋ ಸಂಸ್ಥೆ, PUCL ಅನ್ನೋ ಒಂದು ಸಂಸ್ಥೆ ನೋನ್ ಫಾರ್ ಫೈಟಿಂಗ್ ಫಾರ್ ಅಟ್ರಾಸಿಟೀಸ್ ಅಗೇನ್ಸ್ಟ್ ಹ್ಯೂಮನ್, ಅಂದ್ರೆ ಮಾನವೀಯ ಹಕ್ಕುಗಳ ವಿಚಾರವಾಗಿ ಇಡೀ ಭಾರತದಲ್ಲಿ ಈ PUCL ಅನ್ನೋ ಸಂಸ್ಥೆ ಹೆಸರು ಮಾಡಿದೆ. ಇದೇ PUCL ಸಂಸ್ಥೆ ಹೈಕೋರ್ಟ್ ಅಲ್ಲಿ ಒಂದು ಅರ್ಜಿ ಹಾಕಿದೆ. ದರ್ಶನ್ ಸತ್ತೋದಂತ ಕೊಲೆ ಆದಂತ ಅದೇ ವಿವೇಕನಗರ ಪೊಲೀಸ್ ಅವರ ಕೈಯಲ್ಲಿ ಕೊಲೆ ಆದಂತ ದರ್ಶನ್ ಮನೆಯವರ ಒಂದು ಅಪ್ರೂವಲ್ ತಗೊಂಡು ಒಂದು ರಿಟ್ ಪಿಟಿಷನ್ ಹೈಕೋರ್ಟ್ ಅಲ್ಲಿ ಫೈಲ್ ಮಾಡಿದೆ. ಸೊ ಈ ರಿಟ್ ಪಿಟಿಷನ್ ಅನುಸಾರ ನೆನ್ನೆ ಹೈಕೋರ್ಟ್ ತನಿಖೆಗೆ ಆದೇಶ ಮಾಡಿದೆ. ನೆನ್ನೆ ಹೈಕೋರ್ಟ್ ಈ ಒಂದು ತನಿಖೆಗೆ ಅಂದ್ರೆ SIT ತನಿಖೆ ಮಾಡಬೇಕು ಅಂತ ಇದನ್ನ ಕೇಳಿದ್ದಾರೆ. ಅದಕ್ಕೆ ನೆನ್ನೆ ವಾದ ಮಾಡಿದಾಗ ಅಲ್ಲಿ ಇವ್ರು ಪ್ರೆಸೆಂಟ್ ಮಾಡಿದಂತ ವಿಚಾರಗಳನ್ನ ಕೇಳ್ಬಿಟ್ರೆ ನೀವು ಎಲ್ಲ ಶಾಕ್ ಆಗ್ಬಿಡ್ತೀರಾ. ಕಳೆದ 5 ತಿಂಗಳಿಂದ ಈ ಸಿಐಡಿ ಅವರು ಈ ಕೊಲೆ ಮಾಡಿದಂತ ವಿವೇಕನಗರ ಪೊಲೀಸ್ ಅವ್ರಿಗೆ ಒಂದು ನೋಟಿಸ್ ಅನ್ನು ಸಹ ಕೊಡದೆ, ಒಂದು ನೋಟಿಸು ಕೊಟ್ಟಿಲ್ಲ, ಒಬ್ಬನ್ನು ಅರೆಸ್ಟ್ ಮಾಡಿಲ್ಲ. ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಏನಾರ ಪೊಲೀಸರು ಕೊಲೆ ಮಾಡಿದ್ರೆ ಕಣ್ಣು ಒರ್ಸಕ್ಕೆ ಈ ಒಂದು ಸಿಐಡಿ ಕೊಡ್ತೀವಿ ಅಂತ ಹೇಳುವಂತ ಈ ಡೈಲಾಗ್ಗಳು ಅಥವಾ ಈ ಆದೇಶಗಳು ಎಷ್ಟರ ಮಟ್ಟಿಗೆ ನ್ಯಾಯವನ್ನ ಸಿಗುತ್ತೆ? ಖಂಡಿತವಾಗಿ ತಮಿಳುನಾಡಿನಲ್ಲಿ ತೂತುಕುಡಿನಲ್ಲಿ ಆ ಪೊಲೀಸ್ ಕಸ್ಟಡಿಗೆ ನೇಣು ಹಾಕಿದ್ರಲ್ಲ, ಆ ಸೀನು, ಆ ಆದೇಶಗಳು ಕರ್ನಾಟಕದಲ್ಲಿ ಆದಾಗ ಮಾತ್ರ ಈ ಒಂದು ಕಸ್ಟೋಡಿಯಲ್ ಡೆತ್ಗಳಿಗೆ ಅಥವಾ ಪೊಲೀಸರು ಕರ್ಕೊಂಡ್ಬಂದು ಸಾಯಿಸಾಕದಂದ್ರೆ ಏನ್ ತಮಾಷೆನೇನ್ರಿ? ಆ ಕಾಕಿ ಪಡೆಗಳು
ಈ ಭ್ರಷ್ಟ ಪೊಲೀಸ್ ಇಲಾಖೆಯವರು ಮತ್ತೊಂದು ಇದೇ ಪೊಲೀಸ್ ಇಲಾಖೆ ಇದೇ ಪರಮ ಗೃಹ ಮಂತ್ರಿ ಆಗಿರ್ಬೇಕಾರೋನ ಈ ಒಂದು ಕೇಸು ಆಲ್ರೆಡಿ ಮೂರು ಕೊಲೆಗಳ 3 ಕಸ್ಟೋಡಿಯಲ್ ಡೆತ್ ಕರ್ನಾಟಕದಲ್ಲಾಗಿದೆ. 3 ತಿಂಗಳು ಕಳೆದಿರೋದು 3 ಕಸ್ಟೋಡಿಯಲ್ ಡೆತ್ ಆಗಿದೆ. ಪೊಲೀಸ್ ಅವರ ಕಸ್ಟಡಿನಲ್ಲಿ 3ಕ್ಕೂ ಹೆಚ್ಚು ಕಸ್ಟೋಡಿಯಲ್ ಡೆತ್ ಆಗಿದೆ. ನಿನ್ನೆ ವಿವೇಕ್ ನಗರ ಪೊಲೀಸ್ ಅವರ ಮಾಡಿದಂತ ಕೊಲೆ ಅಲ್ದಿರ ಮತ್ತೆ ಬೇರೆ ಏನು ಅಂತ ನಾವು ಹೇಳಲಿಕ್ಕಾಗಲ್ಲ. ಕಸ್ಟಡಿಲಿ ಜೀವಂತ ವ್ಯಕ್ತಿಯನ್ನ ಪೊಲೀಸ್ ಠಾಣೆ ಕರ್ಕೊಂಡ್ಬಂದು ಅವನನ್ನು ಸಾಯಿಸಾಕಿದ್ರೆ ಅದನ್ನ ಕೊಲೆ ಅಲ್ದಿರ ಬೇರೆ ಏನು ಹೇಳಕ್ಕಾಗತ್ತೆ. ನಿನ್ನೆ ಹೈಕೋರ್ಟ್ ಇದರ ವಿಚಾರವಾಗಿ PUCL ಸಂಸ್ಥೆ ಸಲ್ಲಿಸಿದ ಐ ಥಿಂಕ್ ಅರ್ಜಿಯ ಮೇಲೆ SIT ತನಿಖೆ ಮಾಡಬೇಕು ಅಂತ PUCL ಸಂಸ್ಥೆ ಮಾಡಿದೆ. ಆಮೇಲೆ ಇನ್ನೊಂದಷ್ಟು ರೋಚಕವಾದಂತ ವಿಚಾರ ಏನು ಅಂತಂದ್ರೆ, ಆ ಕೊಲೆಯಾದಂತ ದರ್ಶನ್ ವಿವೇಕ್ ನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆಯಾದಂತ ದರ್ಶನ್ ಅವರ ಮನೆಯವರನ್ನ ಪೊಲೀಸರು ಎದುರಿಸ್ತಾ ಇದಾರಂತೆ. ಏನಂತಂದ್ರೆ, ಇದ್ರ ಮೇಲೆ ಪ್ರೆಷರ್ ಹಾಕಬೇಡಿ, ಅಲ್ಲಿ ಲೆಕ್ಕ ಹಾಕಳ್ರಿ, ನಾವ್ ಯಾರನ್ನ ಒಂದು ವಿಡಿಯೋ ಮಾಡಾಕರೆ ಈ ಕಾಕಿ ಪಡೆಗಳು ಮನೆ ಹತ್ರ 200-300 ಜನ ಪೊಲೀಸರು ಬಂದು ಏನೋ ಟೆರರಿಸಂ ಮಾಡ್ಬಿಟ್ಟಂಗೆ, ಯಾರನ್ನ ಕೊಚ್ಚಾಕ್ಬಿಟ್ಟಂಗೆ, ಇವ್ರುಗಳು ಕೊಚ್ಚಾಕಿದ್ರೆ ಇವ್ರು ಕೊಲೆ ಮಾಡಿದ್ರೆ 4 ತಿಂಗಳಿಂದ ಇದೇ CID ಅವರು ಒಂದು ನೋಟಿಸ್ ಕೊಟ್ಟಿಲ್ಲ ಅಂತಂದ್ರೆ ಎಂತ ದುರ್ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ. ಪೊಲೀಸರು ಕೊಲೆ ಮಾಡಿದ್ರು ಕೂಡ ಬಚಾವ್ ಆಗ್ತಾರೆ ಅನ್ನೋದಕ್ಕೆ ಈ ಒಂದು ದರ್ಶನ್ ಕೇಸ್ ಏನಿದೆ, ಈ ನವೆಂಬರ್ ತಿಂಗಳಲ್ಲಿ ವಿವೇಕ್ ನಗರ ಪೊಲೀಸ್, ಆಮೇಲೆ ವಿವೇಕ್ ನಗರ ಪೊಲೀಸ್ ಅವ್ರದ್ದು ಇದೇನು ಮೊದಲ ಕೊಲೆ ಅಂತಿಲ್ಲ. 2014ರಲ್ಲಿ ಒಬ್ಬ ನೈಜೀರಿಯನ್ ವಕಾಯ ಇಮ್ಯಾನ್ಯಲ್ ಚಕ್ಕಾ ಅನ್ನೋ ವ್ಯಕ್ತಿಯನ್ನ ಅಲ್ಲೂ ಮರ್ಡರ್ ಮಾಡಿ, ನಾನು ಆ ಮ್ಯಾಟ್ರನ್ನ ಹೆಚ್ಚು ಕಮ್ಮಿ ಎಂಬೆಸಿವರೆಗೂ ತಗೊಂಡೋಗಿದೆ. ಯಾರೋ ನೈಜೀರಿಯನ್ ಎಂಬೆಸಿಗೆ ತಗೊಂಡೋಗಿ, ಆಮೇಲೆ ಇಂಟರ್ನ್ಯಾಷನಲ್ ಕೋರ್ಟ್ ವರ್ಗೂ ತಗೊಂಡೋಗಿ ಇವ್ರನ್ನ. ಬಟ್ ಏನಂತಂದ್ರೆ ಸಮಯದ ಅಭಾವ, ಆಮೇಲೆ ನಾವು ಎಷ್ಟು ಮಾಡಿದ್ರು ಕೂಡ ಸತ್ತೋಗಿರೋ ವ್ಯವಸ್ಥೆ. ಈಗ ನೋಡಿ, ಆ ದರ್ಶನ್ ಆ ಕಸ್ಟೋಡಿಯಲ್ ಡೆತ್ ವಿವೇಕ್ ನಗರ ಪೊಲೀಸ್ ಅವರು ಕೊಲೆ ಮಾಡಿದಂತ ವಿಚಾರವನ್ನ CID ಅವರು ಮುಚ್ಚಾಕಕ್ಕೆ ಸ್ಕೆಚ್ ಆಗಿ ಕೂತಿದ್ದಾರೆ. ಇದ್ರ ಬಗ್ಗೆ ನಮ್ಮ ರಾಜ್ಯ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಹೇಳಿಕೆ ಏನಿರುತ್ತೆ ನಮ್ಗಂತೂ ಗೊತ್ತಿಲ್ಲ. ಅಂದ್ರೆ ಇವ್ರುಗಳು ಮಾಡುವಂತ ಹಲ್ಕ ಕೆಲಸ, ಇವ್ರುಗಳು ಮಾಡುವಂತ ಕೊಲೆಗಳು, ಇವ್ರು ಮಾಡುವಂತ ಸುಳ್ಳು FIRಗಳು, ಇವ್ರುಗಳು ಮಾಡುವಂತ ಸುಳ್ಳು ರೌಡಿ ಶೀಟರ್ಗಳು, ಇವ್ರು ಮಾಡುವಂತ ಅಕ್ರಮ, ಇವ್ರು ಮಾಡುವಂತ ಭ್ರಷ್ಟಾಚಾರವನ್ನ ಖಂಡಿತವಾಗಿ ಒಂದು ಹೊಸ ರಾಜಕೀಯ ಸರ್ಕಾರ ಬಂದ್ರೆ ಮಾತ್ರ ಇವುಗಳನ್ನೆಲ್ಲ ಸರಿ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಈ ಮೊನ್ನೆ ಏನೋ ತುಮಕೂರಲ್ಲಿ ಸತ್ತಂತ ದರ್ಶನ್ ಅನ್ನೋ ವ್ಯಕ್ತಿಯ ಕೊಲೆ ಸಹ ಇಸ್ಪೀಟ್ ಆಡ್ತಾ ಇದನ್ನ ಕರ್ಕೊಂಡ್ಬಂದು ತುಮಕೂರು ಪೊಲೀಸರು ಅದನ್ನು ಸಹ CID ಕೊಟ್ಟಿದ್ದಾರೆ. CID ಅವರು ತನಿಖೆ ಮಾಡಲ್ಲ. ಈ ಪೊಲೀಸರು ನೀವ್ ಯಾವ್ದಾರ ಒಂದು ವಿಡಿಯೋ ಮಾಡಾಕಿ ಅದ್ರ ಮೇಲೆ FIR ಮಾಡಿದ್ರೆ ಮನೆ ಹತ್ರ ಬಂದು 200 ಜನ ನಿಂತ್ಕೊಳ್ಳುವಂತ ಈ ಒಂದು ಕಾಕಿ ಪಡೆಗಳು, ಈ ಒಂದು ದುರ್ನಾತ ಹೊಡೆಯುವಂತ, ನನಗಂತೂ ನಮಗೆ ಈ ಪೊಲೀಸರ ಬಗ್ಗೆ ಹೇಳಕ್ಕೆ ಇನ್ನೇನು ಪದಗಳೇ ಉಳಿದಿಲ್ಲ. ಏನೇನು ಸಂವಿಧಾನಿಕವಾಗಿ ಇವ್ರಗಳ ಮೇಲೆ ಹೇಳ್ಬೋದ, ಇವರೇ ಮಾಡ್ಕೊಂಡಿದಾರ ಬ್ರಾಂಡೆಡ್. ದರ್ಶನ್ ಅನ್ನೋ ವ್ಯಕ್ತಿನ ಕೊಲೆ ಮಾಡಿ CID ಕೊಟ್ರೆ 4 ತಿಂಗಳಿಂದ ಒಂದು ನೋಟಿಸ್ ಕೊಡ್ದಿರೋಂತ ವ್ಯವಸ್ಥೆನೆಲ್ಲ ಬದುಕ್ತಾ ಇದೀವಿ ಅಂದ್ರೆ ಸಾಮಾನ್ಯ ಜನ ಏನಾದ್ರು ಸಣ್ಣ ಪುಟ್ಟ ವಿಡಿಯೋ ಮಾಡಿದ್ರೆ ಅವನು ಯಾವನೋ ಒಬ್ಬ ರಾಸ್ಕಲ್, ನಾನು ಯಾವ್ದೋ ಒಂದು ವಿಡಿಯೋ ಮಾಡಕ್ಕಿದೆ ಅಂತ ಮನೆ ಹತ್ರ 200 ಜನ ಪೊಲೀಸರು. ಏನ್ ಟೆರರಿಸ್ಟ್ಗಳ ನಾವೆಲ್ಲ? ಏನ್ ಟೆರರಿಸಂ ಮಾಡಿದೀವ? ಅಥವಾ ಈ ದೇಶನ ಲೂಟಿ ಮಾಡೇನಾದ್ರು ಆಸ್ತಿ ಮಾಡ್ಕೊಂಡಿದಾರ? ಸಮಾಜದ ಬಗ್ಗೆ ಒಂದು ವಿಡಿಯೋ ಮಾಡಾಕ್ರೆ ಅವನ್ ಯಾವನ ಹಲ್ಕಟ್ ನನ್ನ ಮಗ 200 ಜನ ಪೊಲೀಸ್ ಕರ್ಕೊಂಬಂದ್ ಮನೆ ಹತ್ರ ನಿಂತ್ಕೊಂಡಿದ್ದ. ಅದೇ ನೋಡಿ, ವಿವೇಕ್ ನಗರ ಪೊಲೀಸರು ದರ್ಶನ್ ಅನ್ನೋ ವ್ಯಕ್ತಿನ ಕರ್ಕೊಂಡೋಗಿ ಕೊಲೆ ಮಾಡಿದ್ರೆ CID ತನಿಖೆ ಕೊಟ್ರೆ CID ಅವರು ಇದುವರೆಗೂ ಒಂದು ನೋಟಿಸ್ ಕೊಡದೆ ಆರಾಮಾಗಿ ಪಚ್ಚಂಡಿದ್ದಾರೆ ಅಂತಂದ್ರೆ ಎಂತ ದುರ್ನಾತ ಹೊಡೆಯುವಂತ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀರಿ. ಅಂದ್ರೆ ನಾವೇನೋ ಒಂದು ವಿಡಿಯೋ ಮಾಡಿದ್ರು ಸಹ ಅದೊಂದು ಮಹಾ ಅಪರಾಧ. ಅದನ್ನ ಹಿಡ್ಕೊಂಡು ಹೋಗಕ್ಕೆ, ಅದನ್ನ ನಾವು ತಗೊಂಡೋಗಿ ನಮ್ಮನ್ನ ಆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಕ್ಕೆ 200-300 ಜನ ಹಲ್ಕಟ್ಟುಗಳು ಈ ಕೊಲೆಗಳ ಮಾಡಿದ್ರೆ ಇದುವರೆಗೂ ಒಂದು ನೋಟಿಸ್ ಕೊಡದೇ ಇರುವಂತ CID ಬಗ್ಗೆ, ಸರ್ಕಾರ ನಡೆಸ್ತಾ ಇರೋರ ಬಗ್ಗೆ, ಈ ಗೃಹ ಇಲಾಖೆ ಬಗ್ಗೆ, ಈ ಗೃಹ ಮಂತ್ರಿ ಬಗ್ಗೆ, ಈ ಪರೋಡಿ ಅಥವಾ ಪೊಲೀಸರ ಬಗ್ಗೆ ನಾವು ಏನ್ ಹೇಳಬೇಕು ಅಂತ ಗೊತ್ತಿಲ್ಲ. ಕೊಲೆಗಳನ್ನ ಮಾಡಿ ಮತ್ತೆ ಇವರೇ ತನಿಖೆ ಮಾಡಕ್ ಹೋಗಿ ಅದನ್ನ ಮುಚ್ಚಾಕುವಂತ ಈ CID ಬಗ್ಗೆ ಆಗಿರ್ಬೋದು, ಕರ್ನಾಟಕ ರಾಜ್ಯದ ಪೊಲೀಸರ ಬಗ್ಗೆನೇ ಆಗಿರ್ಬೋದು, ಖಂಡಿತವಾಗಿ ಆ ತೂತುಕುಡಿನಲ್ಲಿ 9 ಜನ ಪೊಲೀಸರಿಗೆ ಮರಣದಂಡನೆ ಕೊಟ್ರಲ್ಲ, ಈ ವಿವೇಕ್ ನಗರ ದರ್ಶನ್ ಆ ವ್ಯಕ್ತಿಯನ್ನ ಏನೂ ಇಲ್ಲ,
ಯಾರೋ ಡೆಲಿವರಿ ಬಾಯ್ ಹತ್ರ ಏನೋ ಸಣ್ಣ ಪುಟ್ಟ ಲಟಿಪಿಟಿ ಮಾಡ್ಕೊಂಡವನೆ. ಆ ಲಟಿಪಿಟಿ ಮಾಡ್ಕೊಂಡಿದ್ದಕ್ಕೆ ಆಮೇಲೆ ಶೋಷಿತ ಸಮುದಾಯದ ವ್ಯಕ್ತಿಗಳು ಇವರೆಲ್ಲ ಪಾಪ. ಅವ್ನು ಯಾರೋ ದರ್ಶನ್ ಅನ್ನೋನು ಶೋಷಿತ ಸಮಾಜ ಪಾಪ, SC ST ಸಮುದಾಯದ ಹುಡುಗ, ಯಾರು ಕೇಳಲ್ಲ ಮಾಡಲ್ಲ, ಕರ್ಕೊಂಬರೋದು ಹೊಡೆದು ಸಾಯ್ಸಾಕದು ಅವ್ರನ್ನ. ಈಗ CID ಕೊಟ್ರೆ CID ಅವರು ಆರಾಮಾಗಿ 4 ತಿಂಗಳಿಂದ ಪಚಂಡವ್ರಂತೆ. ನಮ್ಮ ಏನು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನೋಡಿದ್ರೆ ಇಲ್ಲಿ ಎಗರಿ ಅಲ್ಲಿ ಬೀಳ್ತಾನೆ, ಏನಾದ್ರು ಪ್ರಶ್ನೆ ಕೇಳಕ್ ಹೋದ್ರೆ ಇಲ್ಲಿ ಎಗರಿ ಅಲ್ಲಿ ಬೀಳ್ತಾನೆ. ನೋಡ್ರಿ, ಆ CID ಮಾಡಿಲ್ಲ, FIR ಮಾಡಿಲ್ಲ, ಏನು ಮಾಡಿಲ್ಲ. ಯಾವ ಮಟ್ಟದ ದಿವಾಳಿತನಕ್ಕೆ ಈ ಒಂದು ಪೊಲೀಸ್ ಇಲಾಖೆ ಬಂದಿದೆ ಅಂತ. ಸಾರಿ, ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಆಯ್ತು. ಈ ರೀತಿಯ ದಿವಾಳಿತನಕ್ಕೆ ಸರ್ಕಾರ ಮತ್ತೆ ಗೃಹ ಇಲಾಖೆ, ಈ ಪೊಲೀಸರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಬದಲಾವಣೆಗೋಸ್ಕರ ಒಂದು ಹೊಸ ರಾಜಕೀಯ ವ್ಯವಸ್ಥೆ ಬೇಕಾಗಿದೆ. ಒಂದು ಹೊಸ ರಾಜಕೀಯ ಪ್ರತಿಭೆಗಳು MLAಗಳಾಗಬೇಕು, MP ಗಳಾಗಬೇಕು ಕರ್ನಾಟಕದಿಂದ. ಆವತ್ತು ಮಾತ್ರ ಇದೆಲ್ಲ ತೊಲಗುತ್ತೆ. ಇದೆಲ್ಲ ಒಂದು ರೀತಿ ಶಾಪ. ವರ್ಷಾನುಗಳ 78 ವರ್ಷಗಳದ ಒಂದು ಶಾಪವನ್ನ ಕರ್ನಾಟಕದ 7 ಕೋಟಿ ಜನ ಅನುಭವಿಸ್ತಾ ಇದ್ದಾರೆ. ಇದನ್ನ ತೊಲಗಿಸಬೇಕು ಅಂತಂದ್ರೆ ಖಂಡಿತವಾಗಿ JDS, ಕಾಂಗ್ರೆಸ್, BJP ಮೂರರಿಂದನೂ ಸಾಧ್ಯವಿಲ್ಲ. ಒಂದು ಬದಲಾವಣೆ ಪರ್ವ, ರಾಜಕೀಯ ಪರ್ವ ಬೇಕಾಗಿದೆ. ಹೊಸ ಮುಖಗಳು, ಹೊಸ ಜನಸೇವೆ ಮಾಡೋಂಥವ್ರು, ಧ್ವನಿ ಮಾಡೋಂಥವ್ರು MLAಗಳಾಗಬೇಕು. ಈ ರಾಜ್ಯದಲ್ಲಿ ತಪ್ಪು ಯಾರೇ ಮಾಡಿದ್ರು ಅವ್ರನ್ನ ಗಲ್ಲಿಗೇರಿಸಬೇಕು. ತೂತುಕುಡಿನಲ್ಲಿ ಪೊಲೀಸರನ್ನ 9 ಜನ ಪೊಲೀಸರನ್ನ ಗಲ್ಲಿಗೇರಿಸ್ದಂಗೆ ಆ ವಿವೇಕ್ ನಗರ ಪೊಲೀಸರು ದರ್ಶನನ ಕೊಲೆ ಮಾಡಿದ ವಿಚಾರ ಆಗಿರ್ಬೋದು, ತುಮಕೂರಲ್ಲಿ ಇಸ್ಪೀಟ್ ಆಡ್ತಾ ಇದ್ದಂತ ಕಾಂತರಾಜನ್ ತಗೊಂಬಂದು ಕೊಲೆ ಮಾಡಿದಂತ ತುಮಕೂರು ಪೊಲೀಸರನ್ನೇ ಆಗಿರ್ಬೋದು, ಯಾವುದೇ ಕೇಸ್ ಆಗಿರ್ಬೋದು, ನ್ಯಾಯಾಲಯದ ಮಟ್ಟಕ್ಕೆ ಒಂದು ತನಿಖೆಯಾಗಿ ಇವ್ರುಗಳನ್ನ ಗಲ್ಲಿಗೇರಿಸ್ತೀವಿ ಅಂತ ಆದೇಶ ಮಾಡಿದ್ರೆ ಮಾತ್ರ ಈ ಒಂದು ಪೊಲೀಸರ ಪೋಲಿ ಆಟ ಮತ್ತೆ ಈ ಕೊಲೆಗಳು ನಿಲ್ತವೆ. ಪೋಲಿ ಒಂದೇ ಅಂತಲ್ಲ, ಅತ್ಯಾಚಾರಗಳು, ಬೆಡ್ಗೆ ಬಾ, ನನ್ ಜೊತೆ ಮಲ್ಕಣಕ್ ಬಾ, ನನ್ ಜೊತೆ ಮಜಾ ಮಾಡಕ್ ಬಾ, ಲಾಡಿ ಬಿಸ್ತೀನಿ, ದರೋಡೆ, ATM ದರೋಡೆ, ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತಾರೆ. ಈ ಎಲ್ಲದನ್ನು ಸಹಿಸ್ಕೊಂಡಿರುವಂತ ಜನ ಚುನಾವಣೆಗಳು ಬಂದಾಗ ನನಗೆ ಬಿಜೆಪಿ ಕಂಡ್ರೆ ಆಗಲ್ಲ ಅಂತ ಕಾಂಗ್ರೆಸ್ಗೆ ಹಾಕ್ತಾರೆ, ಕಾಂಗ್ರೆಸ್ ಕಂಡ್ರೆ ಆಗಲ್ಲ ಅಂತೇಳಿ BJPಗೆ ಹಾಕ್ತಾರೆ. ಇನ್ನು ಉಳಿದವರು JDSಗೆ ಹಾಕ್ತಾರೆ. ನಿಮ್ಮ ಸಮಸ್ಯೆಗಳು ಯಾವುದು ಬಗೆಹರಿಯಲ್ಲ. ಈ ಮೂರೂ ಪಕ್ಷದಲ್ಲಿ ಇರೋರು ಹೊಟ್ಟೆ ತುಂಬಿದ ರಾಜಕೀಯ ಮಾಡ್ತಾ ಇದ್ದಾರೆ. ದಯಮಾಡಿ ಕರ್ನಾಟಕದ 7 ಕೋಟಿ ಜನ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಈ ಮೂಲಕ ಹೇಳುತ್ತಾ, ಕರ್ನಾಟಕದಲ್ಲಿ ಪೊಲೀಸರ ಪೋಲಿ ಆಟವನ್ನ ತಡಿಬೇಕು. ಇವ್ರು ನಾನು ಹೇಳಿದ್ನಲ್ಲ, ಈ ಪೀಪಲ್ ಬಿಕಮ್ ನಮ್ ತರ ಏನಾದ್ರು ಯಾವತ್ತಾದ್ರೂ CM ಗೇಮ್ ಆಗಿ ಅಧಿಕಾರ ದೇವ್ರು ಕೊಟ್ಟು ನಮ್ಗೆ ಜನಗಳೇನಾದ್ರೂ ಆಶೀರ್ವಾದ ಮಾಡಿ ಕೊಟ್ರೆ ಕಾನೂನಿಗೆ ತಿದ್ದುಪಡಿ ತಗೊಂಬಂದು ವಿ ವಿಲ್ ಹ್ಯಾಂಗ್ ದಮ್ ಇನ್ ದ ಪಬ್ಲಿಕ್. ಈ ಪೋಲಿ ಆಟ ಆಡೋ ಪೊಲೀಸರು, ಈ ಕೊಲೆಗಳು ಮಾಡೋ ಪೊಲೀಸರನ್ನ ಕಾನೂನು ತಿದ್ದುಪಡಿ ತಗೊಂಬಂದು ಸಾರ್ವಜನಿಕವಾಗಿ ನೇಣಾಕುವಂತ ಒಂದು ಕಾನೂನನ್ನು ತಿದ್ದುಪಡಿ ಮಾಡ್ತೀವಿ ಖಂಡಿತ. ಯಾಕಂದ್ರೆ ಎದೆನಲ್ಲಿ ಭಯ ಬರಬೇಕು. ಎದೆನಲ್ಲಿ ಭಯ ಇಲ್ಲ ಅಂದಾಗ ಹೊರಗಡೆಯಿಂದ ಭಯನ ಇಂಜೆಕ್ಟ್ ಮಾಡ್ಬೇಕಾಗತ್ತೆ. ನಾನು ಪದೇ ಹೇಳ್ತಾ ಇರ್ತೀನಿ, ಯಾವತ್ತು ಮನುಷ್ಯನಿಗೆ ಭಯ ಇರಲ್ವೋ, ಅಥವಾ ವ್ಯವಸ್ಥೆಗೆ ಭಯ ಇರಲ್ವೋ, ಅಥವಾ ಒಂದು ಸಮುದಾಯಕ್ಕೆ ಭಯ ಇರಲ್ವೋ, ಆ ಭಯವನ್ನ ಹೊರಗಡೆಯಿಂದ ಇಂಜೆಕ್ಟ್ ಮಾಡುವಂತ ಅವಶ್ಯಕತೆ ಇದೆ ಅಂತ ಈ ಮೂಲಕ ಹೇಳುತ್ತಾ, ವಾಟ್ ಎವರ್ ಇಟ್ ಇಸ್ ಸೆಟ್ ಅಂಡ್ ಡನ್, ಮತ್ತೊಂದು ಮುಚ್ಚಾಕಿರುವಂತ ಕೊಲೆ ಪ್ರಕರಣದಲ್ಲಿ ಗೃಹ ಇಲಾಖೆ, ಪರಮೇಶ್ವರ್, ಅವರ CID, ಅವರ ಪೊಲೀಸರು ಇವತ್ತು ಮತ್ತೆ ಹೆಸರಾಗಿದ್ದಾರೆ. ಬಟ್ ಥ್ಯಾಂಕ್ಸ್ ಅಲಾಟ್ PUCL ಅನ್ನೋ ಸಂಸ್ಥೆ ಈ ಒಂದು ಕೊಲೆಯನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಲಿಕ್ಕೆ ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಮಾಡಿ ಆದೇಶಕ್ಕೆ ಇಟ್ಟಿದ್ದಾರೆ ಅಂತ ಈ ಮೂಲಕ ಹೇಳುತ್ತಾ, ಖಂಡಿತವಾಗಿ ತೂತುಕುಡಿಯಲ್ಲಿ ನಡೆದಂತ ಈ ಒಂದು ತೂತುಕುಡಿಯಲ್ಲಿ ಏನು ಗಲ್ಲಿಗೇರಿಸಿದ್ರಲ್ಲ, ಕಸ್ಟೋಡಿಯಲ್ ಡೆತ್ಗೆ 9 ಜನ ಪೊಲೀಸರು ಗಲ್ಲಿಗೇರಿಸಿದ್ರಲ್ಲ, ಆ ರೀತಿಯ ಒಂದಷ್ಟು ಇನ್ಸಿಡೆಂಟ್ಗಳು, ಗಲ್ಲಿಗೇರಿಸುವಂತ ಆದೇಶಗಳು ನ್ಯಾಯಾಲಯ ಕೊಡಬೇಕು. ಆ ರೀತಿಯ ಕೆಲಸಗಳನ್ನ ಕರ್ನಾಟಕದಲ್ಲಿ ಆಗಬೇಕಾಗಿದೆ ಅಂತ ಹೇಳುತ್ತಾ ಈ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಲಾಟ್. ಮತ್ತೊಮ್ಮೆ ಸಿಗೋಣ.